ಅರ್ಥಶಾಸ್ತ್ರಜ್ಞ ಶಿಕ್ಷಣ ತಜ್ಞ ದೇಶದ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಹೆಲ್ತ್ ಸರಿ ಇಲ್ವಂತೆ, ಅವರು ಅನಾರೋಗ್ಯದಿಂದ ಸಮಸ್ಯೆಗೀಡಾಗಿದ್ದಾರೆ. ಸೊ ಈಗ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಅವರನ್ನು ಈಗ ದಾಖಲು ಮಾಡಲಾಗಿದೆ. 92 ವರ್ಷ ವಯಸ್ಸಿಗೆ ಅವರಿಗೆ ಐಸಿಯುನಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ತೀವ್ರವಾಗಿ ಅನಾರೋಗ್ಯ ಪರಿಸ್ಥಿತಿ ತುಂಬ ಗಂಭೀರ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಈಗ ಐಸಿಯುನಲ್ಲಿ ಅವ್ರನ್ನ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತಿದ್ದಾರೆ. ತೀವ್ರವಾಗಿದೆ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಮನಮೋಹನ್ ಸಿಂಗ್ ಅವರು ಅರ್ಥಶಾಸ್ತ್ರಜ್ಞರು, ಶಿಕ್ಷಣ ತಜ್ಞರು, ಅಧಿಕಾರಿಯಾಗಿ ಸೇವೆಯನ್ನು ಮಾಡಿದಂಥವ್ರು, ಈ ದೇಶದ ಪ್ರಧಾನಿ ಕೂಡ ಆಗಿದಂಥವರು, 10 ವರ್ಷ ಪ್ರಧಾನಿಯಾಗಿದ್ದಾರೆ. ಅವ್ರದ್ದೇ ಆದಂಥ ಒಂದು ಕೊಡುಗೆ ಈ ದೇಶಕ್ಕೆ ಅಪಾರವಾಗಿದೆ. ಎಲ್ಲ ರೀತಿಯಲ್ಲಿ ಕಷ್ಟದ ಸಂದರ್ಭದಲ್ಲಿ ದೇಶವನ್ನು ಅರ್ಥಶಾಸ್ತ್ರಜ್ಞರಾದಂಥ ಸಂದರ್ಭದಲ್ಲಿ ಎತ್ತಿ ಹಿಡಿದಿರುವಂಥ ರೀತಿ ಇದೆಯಲ್ಲ, ಅದು ಅನ್ಬಿಲೀವಬಲ್ ಮನಮೋಹನ್ ಸಿಂಗ್ ಅವರದಲ್ಲಿ. ಸೊ ಹಾಗಾಗಿ ಅದಕ್ಕೆ ಅವರು ಹೆಸರು ವಾಸಿಯಾಗಿರೋದು. ಜೊತೆಗೆ ಬಟ್ ಅವ್ರಿಗೊಂದು ಡಾಟ್ ಆಗಿ ಕೂತ್ಕೊಂಡಿದ್ದು, ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇರಲಿಲ್ಲ ಅನ್ನುವಂಥದ್ದು. ಅದನ್ನು ಹೇಳಿಸ್ಬಿಟ್ಟು ಅವ್ರ ಹತ್ರ ಹೇಳಿಸ್ತಾ ಇದ್ರು ಅನ್ನುವಂಥ ಟೀಕೆ ಕೂಡ ಆಯಿತು. ಬಟ್ ಅವರ ಆ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿಗಳು ಅದ್ಭುತ. ಬಟ್ ಅವ್ರಿಗೆ ಕೊನೆಯದಾಗಿ ಒಂದು ನೋವು ಕೂಡ ಕಾಡ್ತಾ ಇದ್ದಿದ್ದು. ಅದೇನು ಅಂತಂದರೆ, ರಾಹುಲ್ ಗಾಂಧಿಯವರು ಹರಿದಾಕಿದ್ರಲ್ವಾ ಸುಗ್ರೀವಾಜ್ಞೆಯನ್ನು, ಅದು ಅವ್ರಿಗೊಂಥರ ಬೇಸರವನ್ನು ಉಂಟು ಮಾಡಿತ್ತು.